ಉತ್ಪತ್ತಿ ಮಾಡಿ ಆ ವೇಲಾಯುಧವನ್ನು ಸುಬ್ರಹ್ಮಣ್ಯ ಸ್ವಾಮಿಗೆ ಕೊಟ್ಟಿರ್ತಾರೆ. ತಾಯಿ ಕಾರಣ ಇದೆ. ಹಾಗಾಗಿ ಸುಬ್ರಹ್ಮಣ್ಯ ಸ್ಕಂದ ಅವನು ಕೃತಿಕಾದಿ ನಕ್ಷತ್ರಗಳಿಗೆ ಹಾಲನ್ನು ಕುಡಿಸೋಳಕ್ಕೆ ಹೇಳ್ತಾರೆ. ಹಾಗೂ ಸುಬ್ರಹ್ಮಣ್ಯ ಸ್ವಾಮಿಗೆ ಕಾರ್ತಿಕೇಯ ಅಂತ ಹೆಸರು ಬರುತ್ತೆ. ಹಾಗೆ ಆ ಶಕ್ತಿ ವೇಲ್ ಅಂತಂದರೆ ಪಾರ್ವತಿ ಬೇರೆ ಅಲ್ಲ, ಆ ಶಕ್ತಿ ವೇಲು ಬೇರೆ ಅಲ್ಲ, ದೇವಸೇನಾಧಿಪತಿ ಅನ್ನತಕ್ಕಂಥ ಒಂದು ಪಟ್ಟವನ್ನು ಕೊಡ್ತಾರೆ. ಅಂದರೆ ಇಡೀ ದೇವತೆಗಳ ಶಕ್ತಿ ವೇಲ್ ಅಂತ ಆ ವೇಲಾಯುಧದಿಂದ ಅವನ ದೇಹವನ್ನು ಎರಡು ಭಾಗಗಳಾಗಿ ಒಂದು ಕೋಳಿ ಆಗುತ್ತೆ, ಇನ್ನೊಂದು ನವಿಲಾಗುತ್ತೆ. ಕೃತಿಕಾದಿ ದೇವತೆಗಳಿಗೆ ಕೃತಿಕಾದಿ ನಕ್ಷತ್ರಾದಿ ದೇವತೆಗಳು ಸುಬ್ರಹ್ಮಣ್ಯ ಸ್ವಾಮಿಗೆ ಸ್ತನ್ಯಪಾನ ಮಾಡಿಸ್ಬೇಕು ಅಂತ ಹೇಳಿ ಬ್ರಹ್ಮದೇವರ ಆಜ್ಞೆ ಆಗುತ್ತೆ. ಇವಾಗ ಕೃತಿಕೆಯರು ಸ್ತನಪಾನ ಮಾಡಿಸ್ಬೇಕು ಅಂತ ಅಂದ್ಕೊಂಡ್ರು ಸುಬ್ರಹ್ಮಣ್ಯ ದೇವರಿಗೆ. ಪಾರ್ವತಿ ದೇವಿನೇ ಮಾಡಿಸ್ಬೋದಾಗಿತ್ತಲ್ಲ ಸ್ತನಪಾನ, ಏನಕ್ಕೆ ಮಾಡಿಸಿಲ್ಲ? ಪಾರ್ವತಿ ದೇವಿ ಯಾಕೆ ಸ್ತನ್ಯಪಾನ ಮಾಡಿಸಿಲ್ಲ ಅಂತಂದರೆ ಪಾರ್ವತಿಯ ಗರ್ಭದಿಂದ ಸುಬ್ರಹ್ಮಣ್ಯ ಜನಿಸಿಲ್ಲ ಅನ್ನೋ ಒಂದು ಕಾರಣ ಇದೆ. ಹಾಗಾಗಿ ಸುಬ್ರಹ್ಮಣ್ಯ ಸ್ಕಂದ ಅವನು ಅಂತ ಹೇಳಿದ್ನಲ್ಲ, ಶಿವನ ವೀರ್ಯ ಸ್ಖಲನದಿಂದ ಹುಟ್ಟಿದವನೇ ತವರ ಅವನಿಗೆ ಪಾರ್ವತಿ ಗರ್ಭದಿಂದ ಸ್ತ್ರೀ ಗರ್ಭದಿಂದ ಹುಟ್ಟಿಲ್ಲ. ಹಾಗಾಗಿ ಆ ಗರ್ಭಾಂಕುರವನ್ನು ತಾಯಿ ಹೊರಲಿಲ್ಲ. ಹಾಗಾಗಿ ತಾಯಿಗೆ ಕ್ಷೀರೋತ್ಪತ್ತಿ ಆಗೋದಿಲ್ಲ. ತಾಯಿಯ ಸ್ತನದಲ್ಲಿ ಹಾಲು ಉತ್ಪತ್ತಿ ಆಗದೇ ಇರತಕ್ಕಂಥ ಕಾರಣದಿಂದ ಕೃತಿಕಾದಿ ನಕ್ಷತ್ರಾದಿ ದೇವತೆಗಳು ಆ ಸಂದರ್ಭದಲ್ಲಿ ಆಕಾಶ ಮಾರ್ಗವಾಗಿ ಅವರು ಹೋಗ್ತಾ ಇರ್ತಾರೆ. ಇದನ್ನು ನೋಡಿದಂಥ ಕೃತಿಕಾದಿ ನಕ್ಷತ್ರಗಳು ಕೆಳಗೆ ಇಳಿದು ಬಂದು ಆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ನೋಡಿದಾಗ ಬ್ರಹ್ಮದೇವರು ಅವ್ರಿಗೆ ಆಜ್ಞೆ ಮಾಡ್ತಾನೆ, ನೀವು ಆ ಮಗುವಿಗೆ ಸ್ತನ್ಯಪಾನವನ್ನು ಮಾಡಿ. ಹಾಗಾಗಿ ತಾಯಿ ಪಾರ್ವತಿ ದೇವಿ ಗರ್ಭದಿಂದ 9 ತಿಂಗಳು ಹೊತ್ತು ಸುಬ್ರಹ್ಮಣ್ಯನನ್ನು ಹೇರಲಿಲ್ಲ. ಆ ಕಾರಣದಿಂದಾಗಿ ಅವರಿಗೆ ಸ್ತನ್ಯದಲ್ಲಿ ಹಾಲು ಉತ್ಪತ್ತಿ ಆಗದೇ ಇರೋದ್ರಿಂದ ಭಗವಂತ ಬ್ರಹ್ಮದೇವ ಕೃತಿಕಾದಿ ನಕ್ಷತ್ರಗಳಿಗೆ ಹಾಲನ್ನು ಕುಡಿಸೋಳಕ್ಕೆ ಹೇಳ್ತಾರೆ. ಅವರು ಒಂದು ಕಂಡೀಷನ್ ಹಾಕ್ತಾರೆ, ನನಗೂ ಇದರಲ್ಲಿ ಭಾಗ ಬೇಕು. ನಾವು ಸ್ತನ್ಯಪಾನ ಮಾಡಿಸಿದ್ರಿಂದ ತಾಯಿತನದ ನಾವು ಆ ತಾಯಿಯ ಸ್ಥಾನವನ್ನು ನಮಗೆ ಪರಮಾತ್ಮನಿಂದ ತುಂಬಿಸ್ಬೇಕು ಅಂತ ಹೇಳಿದಾಗ, ಆಯಿತು ನೀವು ಕೃತಿಕಾದಿ ನಕ್ಷತ್ರೀಯ ದೇವತೆಗಳು ಅವನನ್ನು ಬೆಳೆಸಿದ್ರಿಂದ ಇವನಿಗೆ ಕಾರ್ತಿಕೇಯ ಅಂತ ಹೇಳಿ ನಾಮಕರಣವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಕೃತಿಕಾದಿ ನಕ್ಷತ್ರಗಳು ಬೆಳೆಸಿದ್ರಿಂದ ಸುಬ್ರಹ್ಮಣ್ಯ ಸ್ವಾಮಿಗೆ ಕಾರ್ತಿಕೇಯ ಅಂತ ಹೆಸರು ಬರುತ್ತೆ. ಹಾಗೆಯೇ ಅಗ್ನಿನೂ ಗರ್ಭವನ್ನು ಕೆಲವು ಕಾಲ ಹಿಡ್ಕೊಂಡಿದ್ದರಿಂದ ಅವನಿಗೆ ಅಗ್ನಿಗರ್ಭ ಅಂತಲೂ ಹೆಸರಿದೆ. ಹಾಗೆ ಗಂಗಾದೇವಿ ಶಿವನ ವೀರ್ಯವನ್ನು ಸ್ವಲ್ಪ ಕಾಲ ಇಟ್ಕೊಂಡು ತದನಂತರ ತಾಯಿ ವಿಸರ್ಜನೆ ಮಾಡಿಬಿಡ್ತಾಳೆ, ಅದನ್ನು ತಡೆಯೋಕ್ಕಾಗಲ್ಲ ಅಂತ ಹೇಳಿ. ಆದರೆ ಸ್ವಲ್ಪ ಕಾಲ ಆ ಗಂಗಾದೇವಿನೂ ಆ ವೀರ್ಯವನ್ನು ಇಟ್ಕೊಂಡಿದ್ದರಿಂದ ಗಾಂಗೇಯ ಅಂತನೋ ಅಥವಾ ಗಂಗಾಸುತ ಅಂತನೋ ಸುಬ್ರಹ್ಮಣ್ಯ ಸ್ವಾಮಿಗೆ ಹೆಸರಿದೆ. ಅಗ್ನಿಗರ್ಭ, ಗಾಂಗೇಯ, ಗಂಗಾಸುತ, ಕಾರ್ತಿಕೇಯ ಅಂಥೇಳಿ. ಮತ್ತು ಶಿವನ ಸ್ಕಂದದಿಂದ ಅವನು ವೀರ್ಯ ಸ್ಖಲನವಾಗಿದ್ದರಿಂದ ಅವನಿಗೆ ಸ್ಕಂದ ಅನ್ನತಕ್ಕಂಥ ಹೆಸರು ಕೂಡ ಸುಬ್ರಹ್ಮಣ್ಯ ಸ್ವಾಮಿಗೆ ಬಂದಿದೆ. ಈ ಸುಬ್ರಹ್ಮಣ್ಯ ಅಂತಂದರೆ ಏನು ಅಂತಂದರೆ ಬ್ರಹ್ಮಾದಿ ದೇವತೆಗಳನ್ನೆಲ್ಲರನ್ನೂ ತನ್ನ ಅಧೀನದಲ್ಲಿ ಇಟ್ಕೊಂಡಿದ್ದರಿಂದ ಒಳ್ಳೆ ಶುಭ ಸೂಚನೆಯನ್ನು ಕೊಡ್ತಕ್ಕಂಥದ್ರಿಂದ ಅವನಿಗೆ ಬ್ರಹ್ಮಣ್ಯವನ್ನು ಇಡೀ ಬ್ರಹ್ಮಾಂಡವನ್ನು ತನ್ನ ಅಧೀನದಲ್ಲಿ ಇಟ್ಕೊಂಡು ಸಾಧನೆ ಮಾಡ್ತಕ್ಕಂಥವ್ರಿಗೆ ಅಧೀನದಲ್ಲಿ ಇಟ್ಕೊಂಡಿದ್ದರಿಂದ ಮತ್ತು ಬ್ರಹ್ಮಾದಿ ದೇವತೆಗಳು ಕೂಡ ಅವನಿಗೆ ಅಧೀನವಾಗಿರೋದ್ರಿಂದ ಅವನಿಗೆ ಸುಬ್ರಹ್ಮಣ್ಯ ಅನ್ನತಕ್ಕಂಥ ಒಂದು ಹೆಸರು ಕೂಡ ಬರುತ್ತೆ. ಮುಂದೆ ಗುರುಗಳೇ, ಸುಬ್ರಹ್ಮಣ್ಯ ಅಂದರೆ ಒಂದು ಸರ್ಪಕ್ಕೆ ಸಂಬಂಧ, ಸುಬ್ರಹ್ಮಣ್ಯನಿಗೂ ಸರ್ಪಕ್ಕೂ ಒಂದು ಸಂಬಂಧ ಅದು ಮುಂದೆ ಬರುತ್ತೆ. ಆ ವಿಚಾರವಾಗಿ ಮುಂದೆ ಬರೋವಾಗ ಮಾತಾಡೋಣ. ಸರಿ. ಸರ್ಪಕ್ಕೂ ಸುಬ್ರಹ್ಮಣ್ಯನಿಗೂ ಏನು ಸಂಬಂಧ, ಅದೇ ರೀತಿಯಲ್ಲಿ ಈ ಕುಜದೋಷ ಅಂತ ಹೇಳ್ತೀವಿ, ಕುಜನಿಗೂ ಸುಬ್ರಹ್ಮಣ್ಯನಿಗೂ ಏನು ಸಂಬಂಧ ಅನ್ನತಕ್ಕಂಥ ವಿಚಾರವನ್ನು ಕೂಡ ಸಂದರ್ಭ ಬಂದಾಗ ಅದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಮತ್ತು ಅದ್ರ ಬಗ್ಗೆ ಇಲ್ಲಿ ತೊಗೊಂಡ್ರೆ ಮತ್ತೆ ಅಲ್ಲಿ ಮುಂದೆ ತೊಗೊಳ್ಳೋದಕ್ಕೂ ಸ್ವಲ್ಪ ತೊಂದರೆ ಆಗತ್ತೆ. ಹಾಗಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ದೇವತೆಗಳೆಲ್ಲ ಸೇರಿ ಆ ಸ್ತನ್ಯಪಾನ ಮಾಡ್ತಾರೆ. ಅವ್ರನ್ನ ಒಂದು 7-8 ವರ್ಷದವ್ರು ಆ ಮಗು ತಕ್ಷಣವೇ ದೊಡ್ಡದಾಗಿ ಬೆಳೆಯುತ್ತೆ. ಬೆಳೆದಂಥ ಮಗುವನ್ನು ನೋಡಿದಂಥ ಕೃತಿಕಾದಿ ದೇವತೆಗಳಿಗೆ ಬಹಳ ಆಶ್ಚರ್ಯ ಉಂಟಾಗುತ್ತೆ. ಯಾಕೆ ಅಂತಂದರೆ 1,000 ಸೂರ್ಯರನ್ನು ಸೇರಿಸಿದ್ರೆ ಯಾವ ತೇಜಸ್ಸು ಆ ಮುಖದಲ್ಲಿರುತ್ತೋ
ಅಷ್ಟು ತೇಜಸ್ಸು ಸುಬ್ರಹ್ಮಣ್ಯನಲ್ಲಿ ಹೊಳಿತಾ ಇರುತ್ತೆ. 1,000 ಜನ ಮನ್ಮಥರನ್ನು ಸೇರಿಸಿದ್ರೆ ಎಷ್ಟು ಸುಂದರವಾಗಿರ್ತಾರೋ ಅಷ್ಟು ಸುಂದರವಾಗಿ ಸುಬ್ರಹ್ಮಣ್ಯ ಸ್ವಾಮಿ ಕಾಣೋದಕ್ಕೆ ಶುರು ಮಾಡ್ತಾರೆ. ಆ ವೈಭೋಗ, ಆ ದೇಹ, ಆ ತೇಜಸ್ಸು, ಆ ಕಾಂತಿ, ಆ ಕಣ್ಣುಗಳು ಅಷ್ಟು ಸುಂದರವಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ರೂಪುಗೊಳ್ಳುತ್ತೆ. ಇದನ್ನು ನೋಡಿದಂಥ ಪಾರ್ವತಿಗೆ ನೋಡಿದ್ರೆ ಪಾರ್ವತಿ ದೇವಿನೇ ಸುಬ್ರಹ್ಮಣ್ಯನಾಗಿ ಅವತಾರವೆತ್ತಿದ್ದಾಳೇನೋ ಅನ್ನೋ ರೀತಿಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಬೆಳವಣಿಗೆ ಆಗ್ತಾ ಇರುತ್ತೆ. ಈ ಸಂದರ್ಭದಲ್ಲಿ ಬೆಳೆದಿರ್ತಕ್ಕಂಥ ಮಗನನ್ನು ಕರ್ಕೊಂಬಂದು ಕೃತಿಕಾದಿ ನಕ್ಷತ್ರಗಳು ಪಾರ್ವತಿ ದೇವಿಯಲ್ಲಿ ಬಿಡ್ತಾರೆ. ಬಿಟ್ಟಾಗ ದೇವತೆಗಳೆಲ್ಲ ಅಲ್ಲಿಗೆ ಬಂದಿರ್ತಾರೆ. ಆ ಸ್ವಾಮಿಯನ್ನು ನೋಡಬೇಕು, ತಾರಕಾಸುರನ ಸಂಹಾರವಾಗಬೇಕು ಅಂತೇಳಿ ಕೇಳ್ಕೊಳ್ಳೋಣ ಅಂತ ಬಂದಿರ್ತಾರೆ. ಬಂದರೆ ಇಂದ್ರ ಬಂದಿರೋದಿಲ್ಲ, ಆ ಸಭೆಗೆ ಇಂದ್ರ ಬಂದಿರೋದಿಲ್ಲ, ಉಳಿದ ದೇವತೆಗಳೆಲ್ಲ ಬಂದಿರ್ತಾರೆ. ಇಂದ್ರ ಯಾಕೆ ಬಂದಿಲ್ಲ ಅಂತಂದರೆ, ನನ್ನ ಮುಂದೆ ಹುಟ್ಟು ಬೆಳೆದವರು ಇವರೇನು ಮಾಡ್ತಾರೆ, ಮುಂದೆ ತಾರಕಾಸುರನ ಇವ್ರ ಕೈಯಲ್ಲಿ ಸಂಹಾರ ಮಾಡೋಕ್ಕಾಗತ್ತಾ ಅನ್ನೋ ರೀತಿಯ ದುರಹಂಕಾರದಿಂದ, ಅಧಿಕಾರದ ಮದದಿಂದ ಅವನು ನೋಡೋಕೆ ಬಂದಿರೋದಿಲ್ಲ ಸ್ವಾಮಿಯನ್ನು. ಪಾರ್ವತೀ ದೇವಿ ತನ್ನ ದೇಹವನ್ನು, ತನ್ನ ಪೂರ್ತಿ ಶಕ್ತಿಯನ್ನು, ತನ್ನ ದೇಹದಲ್ಲಿರ್ತಕ್ಕಂಥ ಸಂಪೂರ್ಣ ಶಕ್ತಿಯನ್ನು ಒಂದು ವೇಲಾಯುಧವಾಗಿ ಉತ್ಪತ್ತಿ ಮಾಡಿ ಆ ವೇಲಾಯುಧವನ್ನು ಸುಬ್ರಹ್ಮಣ್ಯ ಸ್ವಾಮಿಗೆ ಕೊಟ್ಟಿರ್ತಾರೆ ತಾಯಿ. ಆ ಸುಬ್ರಹ್ಮಣ್ಯ ಸ್ವಾಮಿಯ ಕೈಯಲ್ಲಿರ್ತಕ್ಕಂಥ ವೇಲಾಯುಧ ಪಾರ್ವತಿನೇ. ಅದಕ್ಕೆ ಶಕ್ತಿ ವೇಲ್ ಅಂತ ಹೇಳಿ ಕರೀತಾರೆ. ಆ ಶಕ್ತಿ ವೇಲ್ ಅಂತಂದರೆ ಪಾರ್ವತಿ ಬೇರೆ ಅಲ್ಲ, ಆ ಶಕ್ತಿ ವೇಲು ಬೇರೆ ಅಲ್ಲ, ಸುಬ್ರಹ್ಮಣ್ಯ ಬೇರೆ ಅಲ್ಲ. ಆ ತಾಯಿಯ ಎಷ್ಟು ಶಕ್ತಿ ಇದೆಯೋ ಆ ಪಾರ್ವತಿನಲ್ಲಿ, ಅಷ್ಟೂ ಶಕ್ತಿಯನ್ನು ಆ ವೇಲಾಯುಧದಲ್ಲಿ ತುಂಬಿಸಿ ಆ ತಾಯಿ ಆ ವೇಲಾಯುಧವನ್ನು ತಾರಕಾಸುರನ ಸಂಹಾರಕ್ಕೋಸ್ಕರ ಸುಬ್ರಹ್ಮಣ್ಯನ ಕೈಗೆ ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ಎಲ್ಲ ದೇವತೆಗಳು ಆಯುಧಗಳನ್ನು ಕೊಡ್ತಾರೆ. ಶಿವ ತ್ರಿಶೂಲವನ್ನು, ವಿಷ್ಣು ಸುದರ್ಶನ ಚಕ್ರವನ್ನು, ಬ್ರಹ್ಮ ತನ್ನ ಬ್ರಹ್ಮಾಸ್ತ್ರವನ್ನು, ಎಲ್ಲ ದೇವತೆಗಳು ಅಸ್ತ್ರಗಳನ್ನು ಕೊಟ್ಟಿರ್ತಾರೆ. ಆದರೆ ಇಂದ್ರ ಬಂದಿರೋದಿಲ್ಲ ಆ ಸಭೆಗೆ. ಅಲ್ಲಿ ಇಂದ್ರ ದುರಹಂಕಾರದಿಂದ ಬಹಳಷ್ಟು ಅವನು ಈ ಸ್ವಾಮಿಯನ್ನು ಕಡೆಗಣಿಸ್ತಾನೆ. ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಸುಬ್ರಹ್ಮಣ್ಯ ಸ್ವಾಮಿನೇ ದೇವೇಂದ್ರನ ಮೇಲೆ ಯುದ್ಧಕ್ಕೆ ಹೋಗ್ತಾರೆ. 100 ವರ್ಷಗಳ ಯುದ್ಧ ಆಗುತ್ತೆ. ಆದರೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಗೆಲ್ಲೋದಕ್ಕಾಗೋದಿಲ್ಲ. ಕೊನೆಯಲ್ಲಿ ಅವನು ಸೋತು ಶರಣಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಪಾದಾರವಿಂದಕ್ಕೆ ಬಂದು ಕ್ಷಮೆಯನ್ನು ಕೇಳಿಕೊಂಡು ಬೇಡ್ಕೊಳ್ತಾನೆ. ಅದನಂತರದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಗೆ ದೇವಸೇನಾಧಿಪತಿ ಅನ್ನತಕ್ಕಂಥ ಒಂದು ಪಟ್ಟವನ್ನು ಕೊಡ್ತಾರೆ. ಅಂದರೆ ಇಡೀ ದೇವತೆಗಳಿಗೆಲ್ಲ ಸೇನಾಧಿಪತಿ ಅಂತ ಹೇಳಿ ಪಟ್ಟವನ್ನು ಕೊಡ್ತಾರೆ. ಆ ಪಟ್ಟವನ್ನು ಕೊಟ್ಟು ಸುಬ್ರಹ್ಮಣ್ಯ ಸ್ವಾಮಿಗೆ ದೇವತೆಗಳ ಅವರಲ್ಲಿರ್ತಕ್ಕಂಥ ಅಸ್ತ್ರಗಳು, ಶಕ್ತಾಯುಧ, ವಜ್ರಾಯುಧ, ಇಂದ್ರ ವಜ್ರಾಯುಧ, ತನ್ನ ಹತ್ರ ಇರ್ತಕ್ಕಂಥ ವಜ್ರಾಯುಧವನ್ನೇ ಸುಬ್ರಹ್ಮಣ್ಯ ಸ್ವಾಮಿಗೆ ಕೊಡ್ತಾನೆ. ನೀವು ನೋಡ್ಬೋದು, ತಿರುಚಂದೂರಲ್ಲಿ ಸುಬ್ರಹ್ಮಣ್ಯನ ಕೈಯಲ್ಲಿ ವಜ್ರಾಯುಧ ಇರುತ್ತೆ. ಶಕ್ತಿ ವೇಲ್ ಜೊತೆಗೆ ಬಲಗೈಯಲ್ಲಿ ವಜ್ರಾಯುಧ ಇರುತ್ತೆ. ಆ ವಜ್ರಾಯುಧವನ್ನು ಕೊಡ್ತಾನೆ ದೇವೇಂದ್ರ. ಆ ದೇವೇಂದ್ರ ತನ್ನ ಸೈನ್ಯದೊಡನೆ ಮತ್ತೆ ಸುಬ್ರಹ್ಮಣ್ಯ ಸ್ವಾಮಿಯ ಮುಂದಾಳತ್ವದಲ್ಲಿ ತಾರಕಾಸುರನ ಸಂಹಾರಕ್ಕೆ ಅಂತ ಹೋಗಬೇಕು ಅಂದಾಗ ಶಿವ ವೀರಭದ್ರನ ಕಳಿಸ್ತಾನೆ. ನೀನು ಒಬ್ಬನೇ ಹೋಗಬೇಡ, ಜೊತೆಯಲ್ಲಿ ವೀರಭದ್ರನ ಕರ್ಕೊಂಡು ಹೋಗು ಅಂತ ಹೇಳಿ ವೀರಭದ್ರನ್ನ ಸುಬ್ರಹ್ಮಣ್ಯ ಸ್ವಾಮಿಗೆ ಜೊತೆಗಿಟ್ಟು ವೀರಭದ್ರನ್ನ ಸುಬ್ರಹ್ಮಣ್ಯ ಸ್ವಾಮಿಗೆ ಕಾವಲಾಗಿ ವೀರಭದ್ರನ ಜೊತೆಯಲ್ಲಿಟ್ಟು ಕಳಿಸ್ತಾರೆ. ವೀರಭದ್ರ ಹೋಗಿ ತಾರಕಾಸುರನ್ನ ಮಾತಾಡಿ ಸಂಧಾನಕ್ಕೆ ಕರೀತಾನೆ. ಏನು ಕರೆದ್ರೂ ಅವನು ಒಪ್ಪೋದಿಲ್ಲ. ಅವನಿಗೆ ಗೊತ್ತಿರೋದಿಲ್ಲ ಸುಬ್ರಹ್ಮಣ್ಯ ಬರೀ ಶಿವನ ಅಂಶದಿಂದ ಮಾತ್ರ ಹುಟ್ಟಿರ್ತಕ್ಕಂಥವನು ಅಂತ ಹೇಳಿ ವಿಚಾರ ಗೊತ್ತಿರೋದಿಲ್ಲ. ಹಾಗಾಗಿ ಅವನು ಸುಬ್ರಹ್ಮಣ್ಯ ಸ್ವಾಮಿಯ ಮೇಲೆ ದೇವತೆಗಳೆಲ್ಲ ಸುಬ್ರಹ್ಮಣ್ಯ ಸ್ವಾಮಿಯ ಸೇನಾಧಿಪತ್ಯದಲ್ಲಿ ಯುದ್ಧಕ್ಕೆ ತಾರಕಾಸುರನ ಜೊತೆಗೆ ಹೋಗ್ತಾರೆ. ಆ ತಾರಕಾಸುರನ ವಧೆ ಮಾಡಬೇಕು ಅಂತ ಹೋದಾಗ ಅವನ ತಮ್ಮಂದರು ಮತ್ತು ಅವನ ಸೇನಾಧಿಪತಿಗಳು ಶೂರಪದ್ಮ, ಸಿಂಹವಕ್ತ್ರ ಮತ್ತು ಸಿಂಹಮುಖ ಅಂತ ಹೇಳಿ ಸುಮಾರು ಜನ ಇರ್ತಾರೆ. ಅವ್ರನ್ನೆಲ್ಲ ಮೊದಲು ಸಾಯಿಸ್ತಾನೆ. ಸಿಂಹಮುಖ ಅಂತ ಹೇಳಿ ಒಬ್ಬ ಸಿಂಹದ ಮುಖ ಇರ್ತಕ್ಕಂಥವನೊಬ್ಬ ಬರ್ತಾನೆ. ಆಮೇಲೆ ವರಾಹ ಮುಖದಲ್ಲಿ ಒಬ್ಬ ಬರ್ತಾನೆ. ವರಾಹ ಮುಖ ಅಂತಲೇ ಅವನಿಗೆ ಹೆಸರು. ಮತ್ತು ಸಿಂಹವಕ್ತ್ರ ಅಂತ ಹೇಳಿ ಶೂರ್ಪಮುಖ ಅಂತ ಹೇಳಿ ಒಬ್ಬ, ಶೂರಪದ್ಮ ಅಂತ ಹೇಳಿ. ಮತ್ತು ಕೊನೆಯಲ್ಲಿ ತಾರಕಾಸುರ ಇವ್ರನ್ನೆಲ್ಲ ಸಂಹಾರ ಮಾಡಿದ ಮೇಲೆ ಕೊನೆಯಲ್ಲಿ ತಾರಕಾಸುರನ ಬಂದು ಕೇಳ್ಕೊಳ್ತಾನೆ. ಯುದ್ಧಕ್ಕೆ ತಾರಕಾಸುರನ ಮೇಲೆ ಯುದ್ಧ ಹೋಗೋದಕ್ಕೆ ಹೋದಾಗ ವೀರಭದ್ರ ಬಂದು ತಡೀತಾನೆ.
ತಾರಕಾಸುರನ ಸಂಹಾರ ಮಾಡಬೇಕು ಅಂದಾಗ ವೀರಭದ್ರನ ಜೊತೆ ಬಹಳಷ್ಟು ಘೋರ ಯುದ್ಧ ತಾರಕಾಸುರನ ನಡೀತಾ, ಆದರೆ ವೀರಭದ್ರನ ಕೈಯಲ್ಲಿ ಅವನ್ನ ಸಂಹಾರ ಮಾಡೋಕ್ಕಾಗಲ್ಲ. ಆಗ ಸುಬ್ರಹ್ಮಣ್ಯ ವೀರಭದ್ರನ ಹಿಂದಕ್ಕೆ ಕಳಿಸಿ ತಾನು ಮುಂದೆ ಹೋಗಿ ತಾಯಿ ಕೊಟ್ಟಿರ್ತಕ್ಕಂಥ ಆ ವೇಲಾಯುಧ ಇರುತ್ತಲ್ಲ, ಶಕ್ತಿ ವೇಲ್ ಅಂತ, ಆ ವೇಲಾಯುಧದಿಂದ ಅವನ ದೇಹವನ್ನು 2 ಭಾಗಗಳಾಗಿ ಸೀಳ್ತಾನೆ. ಆ ಸೀಳಿದಂಥ ಸಂದರ್ಭದಲ್ಲಿ ದೇಹವನ್ನು 2 ಭಾಗವಾಗಿ ಸೀಳ್ಬಿಟ್ಟಿರ್ತಾನೆ. ಆ ಸೀಳಿದಂಥ ಒಂದು ಕೋಳಿಯಾಗಿ ಮತ್ತೊಂದು ನವಿಲಾಗಿ ಜೀವ ಪಡ್ಕೊಳ್ಳುತ್ತೆ. ಅವನ ದೇಹ ಒಂದು ದೊಡ್ಡ ಮರವಾಗುತ್ತೆ. ಆ ಮರವಾಗಿ ಆ ಮರವನ್ನು ಮತ್ತೆ ಸೀಳ್ತಾನೆ ಪರಮಾತ್ಮ. ಆ ಸೀಳಿದಾಗ ಅವನ ದೇಹ 2 ಭಾಗಗಳಾದಾಗ ಒಂದು ಕೋಳಿ ಆಗುತ್ತೆ, ಇನ್ನೊಂದು ಏನು ನವಿಲಾಗತ್ತೆ. ತಾರಕಾಸುರನ ದೇಹವೇ 2 ಭಾಗಗಳಾಗಿ ಒಂದು ಕೋಳಿ ಆಗುತ್ತೆ, ಇನ್ನೊಂದು ನವಿಲಾಗತ್ತೆ. ಅವನ ಧ್ವಜದಲ್ಲಿ ಅವನು ಸತ್ತಾಗ ಅವನ ದೇಹದಿಂದ ಆ ಆತ್ಮ ಏನು ಬರುತ್ತೆ, ಆ ಕೋಳಿನೇ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸೇನೆಯ ಒಂದು ಧ್ವಜದಲ್ಲಿ ಹೋಗಿ ಸೇರಿಕೊಳ್ಳುತ್ತೆ. ನವಿಲು ಸುಬ್ರಹ್ಮಣ್ಯ ಸ್ವಾಮಿಯ ವಾಹನ ಆಗತ್ತೆ. ನಾನು ಈ ಯುದ್ಧ ನಡಿಬೇಕಾದ್ರೆ ದೇವತೆಗಳನ್ನೆಲ್ಲ ತಗೊಂಡೋಗಿ ದೇವತೆಗಳನ್ನೆಲ್ಲ ಕರ್ಕೊಂಡೋಗಿ ತಾರಕಾಸುರ ಬಂದಿ ಮಾಡಿ ಇರ್ತಾನೆ. ಈಗ ತಿರುಪುರ ಕುಂಡ್ರಂ ಅಂತ ಏನು ಹೇಳ್ತೀವಿ, ಆ ಬೆಟ್ಟದ ಅಡಿನಲ್ಲಿ ಈ ದೇವೇಂದ್ರನನ್ನು ಬಂದಿ ಮಾಡಿಟ್ಟಿರ್ತಾನೆ ಅವನು. ಆ ಬಂದಿ ಮಾಡಿಟ್ಟಿರ್ಬೇಕಾದ್ರೆ ಆ ಜಾಗಕ್ಕೆ ಹೋಗಿ ಅಲ್ಲಿ ದೇವತೆಗಳನ್ನೆಲ್ಲ ಬಿಡಿಸ್ತಾರೆ. ತದನಂತರದಲ್ಲಿ ತಾರಕಾಸುರನ ಸಂಹಾರ ಮಾಡಿದ ಮೇಲೆ ಸುಬ್ರಹ್ಮಣ್ಯ ಹೋಗಿ ಆ ಬ್ರಹ್ಮಾದಿ ದೇವತೆಗಳನ್ನೆಲ್ಲರನ್ನೂ ಬಿಡುಗಡೆ ಮಾಡಿಸ್ತಾನೆ. ಬಂದಿಖಾನೆಯಲ್ಲಿ ಇಟ್ಟಿರ್ತಾನೆ. ಇಂದ್ರಾದಿ ಅಷ್ಟದಿಕ್ಪಾಲಕರನ್ನು, ವಸುಗಳನ್ನು, ಗಂಧರ್ವರನ್ನು ಎಲ್ಲರನ್ನೂ ಬಂದಿ ಮಾಡಿ ಇಟ್ಟಿರ್ತಾನೆ. ಅಲ್ಲಿಂದ ಬಂದ ವಿಮುಖ ಮಾಡಿದ ಜಾಗವೇ ಇವತ್ತಿನ ತಿರುಪುರ ಕುಂಡ್ರಂ ಅಂತ ಹೇಳಿ ತಮಿಳುನಾಡಿನಲ್ಲಿ ಇರ್ತಕ್ಕಂಥದ್ದು. ಆ ಜಾಗದಲ್ಲಿ ಆ ದೇವತೆಗಳನ್ನು ಬಂದಿ ಮಾಡಿದ ಜಾಗದಲ್ಲೇ ತನ್ನ ಮಗಳಾಗಿರ್ತಕ್ಕಂಥ ದೇವಯಾನಿಯನ್ನು ಕೊಟ್ಟು ಮದುವೆ ಮಾಡ್ತಾನೆ ಇಂದ್ರನ ಮಗಳಲ್ಲ, ಅವಳು ಸಾಕಿದ ಮಗಳು. ಅದಕ್ಕೆ ಮತ್ತೊಂದು ಕಥೆ ಇದೆ. ಅದರ ಸಂದರ್ಭ ಬಂದಾಗ ತಿರುಪುರ ಕುಂಡ್ರಂ ವಿಚಾರವಾಗಿ ಮಾತಾಡಿದಾಗ ಆ ವಿಚಾರವನ್ನು ಹೇಳ್ತೇನೆ ನಾನು. ದೇವೇಂದ್ರನ ಮಗಳಲ್ಲ ಅವಳು, ಸಾಕಿದ ಮಗಳು. ದೇವಯಾನಿ ಅಂತ ಹೇಳಿ ಆ ಮಗುವಿಗೆ ಹೆಸರಿರುತ್ತೆ. ಆ ದೇವಯಾನಿಯನ್ನು ಸುಬ್ರಹ್ಮಣ್ಯನಿಗೆ ಕೊಟ್ಟು ಮದುವೆ ಮಾಡಿದ ಜಾಗವೇ ತಿರುಪುರ ಕುಂಡ್ರಂ, ಈಗಿರತಕ್ಕಂಥ ಜಾಗ. ಆ ದೇವತೆಗಳನ್ನೆಲ್ಲ ಬಿಡಿಸಿ ಅವರ ಬಂಧನದಿಂದ ಮುಕ್ತಗೊಳಿಸಿ ಅಲ್ಲಿ ಭಗವಂತ ದೇವಯಾನಿಯನ್ನು ವಿವಾಹವಾಗಿದ್ದ ಜಾಗವೇ ತಿರುಪುರ ಕುಂಡ್ರಂ. ಹೀಗೆ ತಾರಕಾಸುರನ ಸಂಹಾರ ನಡೆಯುತ್ತೆ. ತಾರಕಾಸುರನ ಸಂಹಾರ ಮಾಡಿದ ಮೇಲೆ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಏನು ಅಂತಂದರೆ, ಈ ಪ್ರಶ್ನೆಯನ್ನು ಕೇಳಿದವರು ಮತ್ತೆ ಪರಶುರಾಮರೇ ದತ್ತಾತ್ರೇಯನ ಕುರಿತು ಕೇಳ್ತಾರೆ. ಪರಮೇಶ್ವರ, ಸುಬ್ರಹ್ಮಣ್ಯನ ಆವಿರ್ಭಾವದ ಬಗ್ಗೆ, ತಾರಕಾಸುರನ ಸಂಹಾರದ ಬಗ್ಗೆ ನೀನು ಹೇಳಿದೆ, ಆದರೆ ಈ ಸುಬ್ರಹ್ಮಣ್ಯ ಯಾರು, ಎಲ್ಲಿಂದ ಬಂದ, ಅವನ ಜನ್ಮ ವೃತ್ತಾಂತ ಏನು, ಆ ಸುಬ್ರಹ್ಮಣ್ಯ ಆವಿರ್ಭಾವ ಆಗೋದಕ್ಕೆ ಕಾರಣವೇನು ಅಂತ ಹೇಳಿ ಒಂದು ಪ್ರಶ್ನೆಯನ್ನು ಹಾಕ್ತಾರೆ. ಒಳ್ಳೆ ಪ್ರಶ್ನೆನೇ ಕೇಳಿದೆ ಅಂತೇಳಿ ದತ್ತಾತ್ರೇಯರು ಹೇಳ್ತಾ ತನ್ನ ಹಿಂದಿನ ಕಥೆಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಒಂದು ಸಮಯದಲ್ಲಿ ಸನತ್ ಕುಮಾರರು ಅಂತ ನಿಮಗೆ ಗೊತ್ತು, 4 ಜನ ಋಷಿಗಳು, ಬ್ರಹ್ಮಮಾನಸ ಪುತ್ರರವರು. ಸನತ್ ಕುಮಾರ ಋಷಿಗಳು, ಸನತ್ ಕುಮಾರ, ಸನಕ ಸನಂದನ ಸನತ್ ಕುಮಾರಾದಿ 4 ಜನ ಅವರು. ಸನಕ, ಸನಂದನ, ಸನತ್ ಕುಮಾರ, ಸನತ್ ಪುರುಷ ಅಂತೇಳಿ 4 ಜನ ಬರ್ತಾರೆ. ಬ್ರಹ್ಮಮಾನಸ ಪುತ್ರರವರು. ಅದರಲ್ಲಿ ಸನತ್ ಕುಮಾರ ಮಹರ್ಷಿ ಸುಮಾರು ವರ್ಷಗಳ ತಪಸ್ಸನ್ನು ಮಾಡಿ ಪೂರ್ವ ಜನ್ಮದಲ್ಲಿ ಈ ರಾಕ್ಷಸರೆಲ್ಲ ಬಹಳ ಕಾಟ ಕೊಡ್ತಾ ಇರ್ತಾರೆ, ಈ ದೇವತೆಗಳನ್ನು ಹಿಂಸೆ ಮಾಡ್ತಾ ಇರ್ತಾರೆ. ಇದನ್ನೆಲ್ಲ ನೋಡಿದಂಥ ಸನತ್ ಕುಮಾರರಿಗೆ ಬಹಳ ಕ್ರೋಧ ಉಂಟಾಗುತ್ತೆ. ಯಾಕೆಂತಂದರೆ ಅವರು ಮಹಾನ್ ತಪಸ್ವಿಗಳು, ಸಾಧಕರು, ಸಿಕ್ಕಾಪಟ್ಟೆ ತಪಸ್ಸನ್ನು ಮಾಡಿ ಸಿದ್ಧಿಗಳನ್ನು ಪಡ್ಕೊಂಡವರು. ಅವರಿಗೆ ಯಾವುದೇ ವಿಧವಾಗಿರ್ತಕ್ಕಂಥ ಅರಿಷಡ್ ವರ್ಗಗಳು ಅವ್ರ ಹತ್ರ ಇರೋದಿಲ್ಲ. ಅಂದರೆ ಕಾಮಕ್ರೋಧ ಮೋಹ ಮದ ಮಾತ್ಸರ್ಯಾದಿಗಳು ಅವರನ್ನು ಹತ್ರಕ್ಕೆ ಬರೋದಿಲ್ಲ. ಯಾವುದೇ ವ್ಯಾಮೋಹ ಇಲ್ಲ, ಅವ್ರಿಗೆ ಯಾವುದೇ ಬೇಕಾಗಿರೋದಿಲ್ಲ, ಅವ್ರಿಗೆ ಅನ್ನ ಆಹಾರಗಳ ಅವಶ್ಯಕತೆ ಇರೋದಿಲ್ಲ. ಆ ರೀತಿಯಾಗಿರ್ತಕ್ಕಂಥ ದೈವತ್ವವನ್ನು ಪಡೆದಿರ್ತಕ್ಕಂಥವರು ಸನತ್ ಕುಮಾರ ಮಹರ್ಷಿ. ಅವರು 4 ಜನ ಬ್ರಹ್ಮಮಾನಸ ಪುತ್ರರು. ಅದರಲ್ಲಿ ಸನತ್ ಕುಮಾರರೂ ಅಷ್ಟೇ. ಅವರು ಬಹಳ ತಪಸ್ಸನ್ನು ಮಾಡಿ ಏನು ಇಷ್ಟು ಕಷ್ಟ ಕೊಡ್ತಾ ಇದ್ದಾರಲ್ಲ ಈ ರಾಕ್ಷಸರೆಲ್ಲ, ಇವ್ರನ್ನೆಲ್ಲ ಒಂದೇ ಸಲಕ್ಕೆ ನಿರ್ನಾಮ ಮಾಡಿಬಿಡಬೇಕು
ಅಂಥೇಳಿ ಒಂದು ಮನಸ್ಥಿತಿ ಅವರಿಗೆ ಬರುತ್ತೆ. ಆ ಮನಸ್ಥಿತಿ ಅವ್ರಿಗೆ ಬರಬಾರ್ದು. ಆದರೂ ಈ ರಾಕ್ಷಸರ ದುಶ್ಚಟದಿಂದ ಈ ಕಾಟದಿಂದ ತಡೀಲಾಗದೆ ಅವ್ರಿಗೆ ಆ ಮನಸ್ಸು ಸ್ವಲ್ಪ ವಿಕಲ್ಪಕ್ಕೆ ತಿರುಗುತ್ತೆ. ಈ ರೀತಿಯಾಗಿ ನನಗೆ ತೊಂದರೆ ಕೊಡ್ತಾ ಇದ್ದಾರಲ್ಲ, ಇವ್ರನ್ನೆಲ್ಲರನ್ನು ಒಟ್ಟಿಗೆ ಒಂದೇ ಸಮಕ್ಕೆ ಸಂಹಾರ ಮಾಡಿಬಿಡಬೇಕು, ರಾಕ್ಷಸರೇ ಇರಬಾರ್ದು ಪ್ರಪಂಚದಲ್ಲಿ ಅನ್ನತಕ್ಕಂಥ ನಿರ್ಧಾರಕ್ಕೆ ಸನತ್ ಕುಮಾರರು ಬರ್ತಾರೆ. ಬಂದಾಗ ಅವ್ರಿಗೊಂಚೂರು ಮನಸ್ಸು ವಿಕಲ್ಪಕ್ಕೆ ತಿರುಗುತ್ತೆ. ಸರಿ ಆಯಿತು ಅಂತೇಳಿ ಅಲ್ಲಿಗೆ ಮುಗಿಯುತ್ತೆ. ಅವರು ಆ ಜನ್ಮವನ್ನು ಅಲ್ಲಿಗೆ ಮುಗಿಸ್ಕೊಳ್ತಾರೆ. ಮರುಜನ್ಮ ಮತ್ತೆ ಅವರು ಹುಟ್ಟಿ ಮತ್ತೆ ಸನತ್ ಕುಮಾರರು ತಪಸ್ಸನ್ನು ಆಚರಿಸಿ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಪರಮಾತ್ಮನಿಂದ ಪಡೆದಿರ್ತಾರೆ. ಪಡೆದು ಅವರು ಯಾವುದೇ ರೀತಿಯಾಗಿರ್ತಕ್ಕಂಥ ಅವರಿಗೆ ಆಗದೇ ಇರತಕ್ಕಂಥ ಕೆಲಸಗಳೇ ಇರೋದಿಲ್ಲ. ಅಂದರೆ ಅವ್ರ ಹತ್ರ ಅರಿಷಟ್ ವರ್ಗಾದಿಗಳು ಯಾವುದೂ ಹೋಗೋಕ್ಕಾಗೋದೂ ಇಲ್ಲ. ಅವ್ರಿಗೆ ಏನು ಬೇಕು ಅದನ್ನು ಪರಮಾತ್ಮನಿಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟು ಶಕ್ತಿ ಆ ಸನತ್ ಕುಮಾರ ಋಷಿಗಳಿಗೆ ಇರುತ್ತೆ. ಅವರು ಹೀಗೆ ಒಂದು ದಿವಸ ಮಲ್ಕೊಂಡು ಸ್ವಲ್ಪ ವಿಶ್ರಾಂತಿ ತಗೋಬೇಕಾದ್ರೆ ಕನಸಿನಲ್ಲಿ ಅವ್ರಿಗೊಂದು ಕನಸು ಕಾಣುತ್ತಾರೆ. ಆ ಕನಸಿನಲ್ಲಿ ಒಂದು ವಿಚಾರ ಬರುತ್ತೆ. ಏನು ಅಂತಂದರೆ, ಬ್ರಹ್ಮಾದಿ ದೇವತೆಗಳಿಗೆ ಕಾಟವನ್ನು ಕೊಡ್ತಾ ಇತ್ತಂಥ ರಾಕ್ಷಸರ ಎಲ್ಲರನ್ನೂ ಇವರು ಸಂಹಾರ ಮಾಡ್ತಾ ಬರ್ತಾರೆ. ಒಬ್ಬರನ್ನೂ ಬಿಡೋದಿಲ್ಲ. ಇದು ಕನಸಿನಲ್ಲಿ ಎಲ್ಲರನ್ನೂ ಸಂಹಾರ ಮಾಡೋದು, ತಲೆಗಳನ್ನು ಕಡ್ದು ಹಾಕ್ಕೊಂಡು ಬರ್ತಾ ಇರ್ತಾರೆ. ಈ ವಿಚಾರವನ್ನು ಅವರು ಸ್ವಲ್ಪ ಹೊತ್ತು ಆದ ನಂತರ ಎಚ್ಚರಗೊಳ್ತಾರೆ. ಇದ್ಯಾಕಿದು, ನನಗೆ ಈ ಮನಸ್ಸು ಈ ರೀತಿಯಾಗಿ ತೇಜೋಮಯವಾಗಿ ವಿಕಾರವಾಗಿ ತಮೋಗುಣದಲ್ಲಿ ತಿರುಗ್ತಾ ಇದೆಯಲ್ಲ, ನಾನು ಈ ಸಾವು ನೋವು ಕೊಚ್ಚು ಕೊಲೆ ಇಂಥದ್ರಿಂದ ದೂರ ಇರ್ತಕ್ಕಂಥ ತಪಸ್ಸನ್ನು ಮಾಡ್ತಕ್ಕಂಥ ಸನ್ಯಾಸಿ, ನನ್ನ ಮನಸ್ಸು ಯಾಕೆ ಈ ರೀತಿ ವಿಚಲವಾಯಿತು, ನನ್ನ ಕನಸಿನಲ್ಲಿ ಯಾಕೆ ಈ ರೀತಿ, ಅವರಿಗೆ ಕನಸಿನಲ್ಲೂ ಕೂಡ ವಿಕಲ್ಪಗಳು ಬರದೇ ಇರದಷ್ಟು ತಪಸ್ಸು ಶಕ್ತಿ ಅವ್ರ ಹತ್ರ ಇರುತ್ತೆ. ಅಂಥದ್ರಲ್ಲೂ ಇಂಥ ಒಂದು ವಿಚಾರ ಕನಸಿನಲ್ಲಿ ಬರೋದಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿ ಯೋಚನೆ ಮಾಡ್ಕೊಂಡು ಅವ್ರು ಸೀದಾ ಬ್ರಹ್ಮದೇವರ ಹತ್ರಕ್ಕೆ ಹೋಗ್ತಾರೆ. ಪರಮಾತ್ಮ, ಈ ರೀತಿಯಾಗಿ ನನಗೆ ಕನಸು ಬಿದ್ದಿದೆ, ಯಾವ ಕಾರಣಕ್ಕೋಸ್ಕರ ಈ ಕನಸು ಬಿತ್ತು, ನನ್ನ ಹತ್ರಕ್ಕೆ ಈ ರೀತಿಯಾಗಿರ್ತಕ್ಕಂಥ ಕನಸೇ ಬರೋಕ್ಕೆ ಸಾಧ್ಯ ಇಲ್ಲ, ಇದು ಹೇಗೆ ಬಂತು ಅಂತ ಹೇಳಿ ಕೇಳಿದಾಗ ಆ ಬ್ರಹ್ಮದೇವರು ಹೇಳ್ತಾರೆ, ಪೂರ್ವ ಜನ್ಮದಲ್ಲಿ ನೀನು ಸನತ್ ಕುಮಾರ ಋಷಿಗಳು ಆಗಿದ್ದಂಥ ಸಂದರ್ಭದಲ್ಲಿ, ಈಗಲೂ ಅವರ ಹೆಸರು ಸನತ್ ಕುಮಾರ ಅಂತಲೇ ಇರುತ್ತೆ, ಪೂರ್ವ ಜನ್ಮದಲ್ಲಿ ನಿನ್ನ ಪೂರ್ವ ಜನ್ಮದ ವಾಸನೆ ಅದು, ನೀನು ಮನಸ್ಸಿನಲ್ಲಿ ಕೇವಲ ತಿಳ್ಕೊಂಡಿದ್ದರಿಂದಾನೇ ಇನ್ನೊಂದು ಜನ್ಮ ನೀನು ಎತ್ತಿ ಬರಬೇಕಾಗಿ ಬಂತು. ಇವಾಗ ಈ ಮನಸ್ಸಿನಲ್ಲಿ ನಿನ್ನ ಮನಸ್ಸು ವಿಕಲ್ಪಕ್ಕೆ ತಿರುಗಿದ್ರಿಂದ ಈ ರಾಕ್ಷಸರನ್ನೆಲ್ಲರನ್ನು ಕೊಂದಾಕಬೇಕು ಅನ್ನತಕ್ಕಂಥ ವಿಚಾರ ನಿನ್ನ ಮನಸ್ಸಿಗೆ ಬಂದಿದ್ದರಿಂದ ನೀನು ಮತ್ತೆ ಇನ್ನೊಂದು ಜನ್ಮ ಎತ್ತಿ ಈಗ ನೀನು ಈ ಋಷಿ ಸ್ಥಾನದಲ್ಲಿ ನಿಂತು ಈ ರೀತಿಯಾಗಿರ್ತಕ್ಕಂಥ ಕನಸನ್ನು ಕಂಡಿದ್ದೀಯಾ, ಅದರ ಫಲವೇ ಇದು. ಹಾಗಾಗಿ ಇದು ಮುಂದೆ ನಡೆಯುತ್ತೆ ಅಂಥೇಳಿ, ಏನು ನಡೆಯುತ್ತೋ ಭಗವಂತನ ಇಚ್ಛೆ, ಏನೋ ಒಂದು ವಿಚಾರ ನಡೆಯುತ್ತೆ ಅಂತ ಹೇಳಿ ಹೊರಟೋಗ್ತಾರೆ. ಅವರು ಹೊರಟೋದಂಥ ಸಂದರ್ಭದಲ್ಲಿ ಈ ಪರಮೇಶ್ವರನಿಗೆ ವಿವಾಹ ಆಗಿರುತ್ತೆ. ಅಂತಂದರೆ ಪಾರ್ವತಿಯ ಜೊತೆ ವಿವಾಹ ಆಗಿರುತ್ತೆ. ಅವರು, ನಾನು ಮೊದಲೇ ಹೇಳಿದ ಹಾಗೆ, ಸಾವಿರಾರು ವರ್ಷಗಳ ಕಾಲ ಅವರು ವಿಹಾರವನ್ನು ಮಾಡಿಕೊಂಡು ಸುತ್ತಾಡಿಕೊಂಡು ಭೂಲೋಕವನ್ನೆಲ್ಲ ಪಾರ್ವತಿ ಜೊತೆ ಸುತ್ತಾಡಿಕೊಂಡು ನಂದಿಯ ಮೇಲೆ ಪ್ರಯಾಣವನ್ನು ಬೆಳೆಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಹಿಮಾಲಯದ ಒಂದು ತಪ್ಪಲಿನಲ್ಲಿ ಈ ಸನತ್ ಕುಮಾರ ಋಷಿ ಆಶ್ರಮವನ್ನು ಕಟ್ಕೊಂಡು ತಪಸ್ಸನ್ನು ಮಾಡ್ತಾ ಇರ್ತಾನೆ.